Good morning, students. Myself, Sunil Raj J, Union Christian College, Shiragate, Tumkur. In this video, I'm going to explain the limitations of leasing. ಇವತ್ತಿನ ಕ್ಲಾಸಲ್ಲಿ ಲಿಮಿಟೇಷನ್ಸ್ ಆಫ್ ಲೀಸಿಂಗ್ ಅನ್ನ ಡಿಸ್ಕಸ್ ಮಾಡೋಣ. Okay. In the last classes, we discussed the advantages of leasing. Leasing finance ina advantages ಏನು ಅಂತ ಓದಿದ್ವು. ಇವತ್ತಿನ ಕ್ಲಾಸಲ್ಲಿ ಲಿಮಿಟೇಷನ್ಸ್, ಅನಾನುಕೂಲಗಳು ಅಥವಾ ಡಿಸ್ಅಡ್ವಾಂಟೇಜಸ್ ಆಫ್ ಲೀಸಿಂಗ್ ಅಂತಾನು ಕರೀತಾರೆ. ಓಕೆ, ಫೈನಾನ್ಷಿಯಲ್ ಸರ್ವಿಸ್ ನಲ್ಲಿ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸರ್ವಿಸ್ ನಲ್ಲಿ ಲೀಸಿಂಗ್ ಅನ್ನೋದು ಫಸ್ಟ್ ಪಾಯಿಂಟ್. ಈ ಲೀಸಿಂಗ್ ಪಾಯಿಂಟ್ ನಲ್ಲಿ ಲೀಸಿಂಗ್ ಅಂದ್ರೆ ಫಂಡ್ ಬೇಸ್ಡ್ ಸರ್ವಿಸಸ್, ಫೀಸ್ ಬೇಸ್ಡ್ ಸರ್ವಿಸಸ್ ಅಲ್ಲಿ ಫಂಡ್ ಬೇಸ್ಡ್ ಸರ್ವಿಸಸ್ ಅಲ್ಲಿ ಲೀಸಿಂಗ್ ಫೈನಾನ್ಸ್ ಕೊಡುತ್ತೆ ಅಂತ ಟಾಪಿಕ್. ಈ ಲೀಸಿಂಗ್ ಟಾಪಿಕ್ ಏನಪ್ಪಾ? ಲೀಸಿಂಗ್ ಅಂದ್ರೆ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡ್ಬೇಕಾದ್ರೆ ಕ್ಯಾಶ್ ಕೊಟ್ಟೆ ಪರ್ಚೇಸ್ ಮಾಡ್ಬೇಕು ಅಂತ ಇಲ್ಲ, ರೈಟ್? ಅಂದ್ರೆ ಓನ್ ಪರ್ಪಸ್, ಸ್ವಂತವಾಗಿ ತಗೊಳ್ಬೇಕು ಅಂತ ಇಲ್ಲ, ರೈಟ್? ಬದಲಾಗಿ ರೈಟ್ ಲೀಸ್ ಮುಖಾಂತರ, ರೆಂಟೆಡ್ ಮುಖಾಂತರ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡಬಹುದು ಅಂತ ಗೊತ್ತಿದೆ. ಈ ಲೀಸ್ ಫೈನಾನ್ಸ್ ಮುಖಾಂತರ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಅನಾನುಕೂಲಗಳೇನು ಅಂತಕ್ಕಂಥದ್ದನ್ನ ನೋಡೋಣ. ಫಸ್ಟ್ ಪಾಯಿಂಟ್, it is not a suitable mode of project financing because rental is payable entering into lease agreement, while new project generate cash only after long period. ಲೀಸಿಂಗ್ ಕೊಡೋದಕ್ಕೋಸ್ಕರ, ರೈಟ್, ಅಥವಾ ಲೀಸಿಂಗ್ ಆಗಿ ಅಸೆಟ್ ಪರ್ಚೇಸ್ ಮಾಡೋಕ್ಕೋಸ್ಕರ ಲೋನ್ ಏನಾದರೂ ಕೊಟ್ಟರೆ ಏನಾಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾರೆ ನೋಡಿ. ಇಟ್ ಈಸ್ ನಾಟ್ ಸೂಟಬಲ್ ಮೋಡ್ ಆಫ್ ಪ್ರಾಜೆಕ್ಟ್ ಫೈನಾನ್ಸಿಂಗ್, ರೈಟ್? ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಬ್ಯಾಂಕ್ನವರಾಗಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅವರಾಗಲಿ ಲೀಸಿಂಗ್ ಫೈನಾನ್ಸ್ ಅಂತ ಏನಾದರೂ ಕೊಟ್ಟರೆ ಇಟ್ ಈಸ್ ನಾಟ್ ಸೂಟಬಲ್. ಇದು ಲೀಸಿಂಗ್ ಫೈನಾನ್ಸ್ ಅಂತಕ್ಕಂಥದ್ದು ಅಷ್ಟು ಇನ್ಕಮ್ನ ಜನರೇಟ್ ಮಾಡಲ್ಲ ಅಟ್ ಎ ಶಾರ್ಟರ್ ಪೀರಿಯಡ್ ಆಫ್ ಟೈಮ್ ಅಂತಕ್ಕಂಥದ್ದನ್ನ ಮುಂದುವರೆದು ಹೇಳ್ತಾರೆ ನೋಡಿ. ಬಿಕಾಸ್ ರೆಂಟಲ್ ಈಸ್ ಪೇಯಬಲ್ ಎಂಟರ್ ಇನ್ ಟು ಲೀಸ್ ಅಗ್ರಿಮೆಂಟ್ ವೈಲ್ ನ್ಯೂ ಪ್ರಾಜೆಕ್ಟ್ ಜನರೇಟ್ ಕ್ಯಾಶ್ ಓನ್ಲಿ ಆಫ್ಟರ್ ಲಾಂಗ್ ಪೀರಿಯಡ್, ರೈಟ್? ಇನ್ಕಮ್ ಜನರೇಟ್ ಮಾಡ್ತಕ್ಕಂಥದ್ದು ಲೀಸ್ ಫೈನಾನ್ಸಿಂಗ್ ಅಲ್ಲಿ ಆಫ್ಟರ್ ಎ ಲಾಂಗ್ ಪೀರಿಯಡ್, ಎಷ್ಟು ವರ್ಷಕ್ಕೆ ಲೀಸ್ ಕೊಡ್ತಾರೆ ಅನ್ನೋದ್ರ ಬೇಸಿಸ್ ಮೇಲೆ ಅಷ್ಟು ವರ್ಷ ಆದಮೇಲೆ ಇನ್ಕಮನ್ನು ಜನರೇಟ್ ಮಾಡುತ್ತದೋ, ರೈಟ್? ರೆಂಟ್ ಜನರೇಟ್ ಮಾಡತಕ್ಕಂಥದ್ದು ಅವಾಗ. ಹಾಗಾಗಿ ಇಟ್ ಈಸ್ ನಾಟ್ ಸೂಟಬಲ್ ಅಂತ ಹೇಳಿ ಮೊದಲನೇ ಪಾಯಿಂಟ್ ಹೇಳ್ತಾರೆ. ಎರಡನೇ ಪಾಯಿಂಟ್ ಏನು ಹೇಳ್ತಾರೆ ನೋಡ್ರಿ, ಸರ್ಟನ್ ಟ್ಯಾಕ್ಸ್ ಬೆನಿಫಿಟ್ಸ್ ಆರ್ ಇನ್ಸೆಂಟಿವ್ಸ್ ಆರ್ subsidies etc. may not be available to equipments. ಈ ಎಕ್ವಿಪ್ಮೆಂಟ್ಸ್ಗಳಿಗೆ ಅಡ್ವಾಂಟೇಜಸ್ ಅಲ್ಲಿ ಓದಿದ್ವು ಏನಪ್ಪ ಅಂದ್ರೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ, ಇನ್ಸೆಂಟಿವ್ ಸಿಗುತ್ತೆ, ಸಬ್ಸಿಡಿ ಸಿಗುತ್ತೆ ಗೌರ್ಮೆಂಟಿಂದ ಅಂತ ಮಾತಾಡಿದ್ರು. ಆದರೆ ಎಲ್ಲ ಅಸೆಟ್ಸ್ಗೂ ಅಲ್ಲ, ಎಲ್ಲ ಎಕ್ವಿಪ್ಮೆಂಟ್ಗೂ ಟ್ಯಾಕ್ಸ್ ಬೆನಿಫಿಟ್ ಸಿಕ್ಕಲ್ಲ, ಎಲ್ಲದಕ್ಕೂ ಸಬ್ಸಿಡಿ ಸಿಗಲ್ಲ, ಎಲ್ಲದಕ್ಕೂ ಇನ್ಸೆಂಟಿವ್ ಸಿಗಲ್ಲ, ರೈಟ್? ಸರ್ಕಾರದಿಂದ ಏನೇನೋ ವಸ್ತುಗಳನ್ನ ತಗೊಳ್ಬೇಕಾದ್ರೆ, ರೈಟ್, ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ಸ್ ತಗೊಳ್ಬೇಕಾದ್ರೆ ಸಬ್ಸಿಡೀಸ್ ಅಂತ ಕೊಡ್ತಾರೆ. ಬಟ್ ಎಲ್ಲದಕ್ಕೂ ಅಲ್ಲ, ಎಲ್ಲರಿಗೂ ಅಲ್ಲ. ಕೆಲವು ಎಕ್ವಿಪ್ಮೆಂಟ್ಗೆ ಟ್ಯಾಕ್ಸ್ ಬೆನಿಫಿಟ್ ಇಲ್ಲ, ಕೆಲವುದಕ್ಕೆ ಇನ್ಸೆಂಟಿವ್ಸ್ ಕೊಡಲ್ಲ ಅಂತಕ್ಕಂಥ ಕಾನ್ಸೆಪ್ಟು ನಿಮಗೆ ಗೊತ್ತಿದೆ, ರೈಟ್? ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ ಅಂದರೆ ಪವರ್ ಟಿಲ್ಲರ್, ಟ್ರ್ಯಾಕ್ಟರ್, ಅದರ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್
ಈ ಭೂಮಿಯನ್ನು ಅಗಿತಕ್ಕಂಥದ್ದು ಅಥವಾ ಡ್ರಿಲ್ ಮಾಡ್ತಕ್ಕಂಥದ್ದು ಇವೆಲ್ಲ ಏನೇನೋ ಎಕ್ವಿಪ್ಮೆಂಟ್ಗಳಿದ್ದಾವೆ. ಅದರಲ್ಲಿ ಕೆಲವೊಂದಕ್ಕೆ ಸಬ್ಸಿಡಿ ಸಿಗುತ್ತೆ, ಕೆಲವೊಂದಕ್ಕೆ ಸಿಕ್ಕಲ್ಲ, ನಿಮಗೆ ಗೊತ್ತಿರ್ಬೋದು. ಥರ್ಡ್ ಡಿಸ್ಅಡ್ವಾಂಟೇಜಸ್ ಏನು ಹೇಳ್ತದೆ ನೋಡೋಣ. ದ ವ್ಯಾಲ್ಯೂ ಆಫ್ ರಿಯಲ್ ಎಸ್ಟೇಟ್ may increase during lease period. In this case, lessee may lose potential capital gain. ನೋಡಿ, ಮೂರನೇ ಪಾಯಿಂಟ್ ಏನು ಹೇಳ್ತಾರೆ, ದ ವ್ಯಾಲ್ಯೂ ಆಫ್ ರಿಯಲ್ ಎಸ್ಟೇಟ್. ರೈಟ್, ಸ್ಕ್ರೀನಲ್ಲಿ ಕಾಣ್ತಿದೆ ನೋಡಿ ಮೂರನೇ ಪಾಯಿಂಟ್, ದ ವ್ಯಾಲ್ಯೂ ಆಫ್ ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟ್ನ ಬೆಲೆ, ಮೌಲ್ಯ. ರಿಯಲ್ ಎಸ್ಟೇಟ್ ಅಂದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಎಲ್ರಿಗೂ ಗೊತ್ತಿದೆ ರಿಯಲ್ ಎಸ್ಟೇಟ್ ಅಂದರೆ ಏನು. ಮೇ ಇನ್ಕ್ರೀಸ್ ಡ್ಯೂರಿಂಗ್ ಲೀಸ್ ಪೀರಿಯಡ್. ಆ ಲೀಸ್ ಪೀರಿಯಡ್ನಲ್ಲಿ ಲೀಸ್ಗೆ ಫೈನಾನ್ಸ್ ಕೊಟ್ಟಾಗ ಜಾಸ್ತಿ ಏನು ಮಾಡ್ತಾರೆ ಅಂದರೆ ಎಲ್ಲರೂ ಮುಗಿಬೀಳ್ತಾರೆ ಅಸೆಟ್ಸನ್ನು ತಗೊಳ್ಳೋದಕ್ಕೆ. ಅಂಥ ಟೈಮಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಬೆಲೆ ಜಾಸ್ತಿ ಆಗ್ತದೆ. ಇನ್ ದಿಸ್ ಕೇಸ್ lessee may lose potential capital gain. ಓಕೆ, ಪೊಟೆನ್ಷಿಯಲ್ ಕ್ಯಾಪಿಟಲ್ ಗೇನ್ ಅಂದರೆ ರೈಟ್, ನಿಮ್ಗೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ಕ್ಯಾಪಿಟಲ್ ಗೇನ್ ಅಂತ ಗೊತ್ತಿದೆ. ಏನು ಕ್ಯಾಪಿಟಲ್ ಗೇನ್ ಅಂದರೆ ಒಂದು ಅಸೆಟ್ಸನ್ನು ಕಮ್ಮಿ ರೇಟ್ಗೆ ತಗೊಂಡು ಸ್ವಲ್ಪ ದಿವಸ ಆದಮೇಲೆ ಜಾಸ್ತಿ ರೇಟಿಗೆ ಮಾರಿಬಿಡ್ತಕ್ಕಂಥದ್ದನ್ನು ಕ್ಯಾಪಿಟಲ್ ಗೇನ್, ಅದರಿಂದ ಬರ್ತಕ್ಕಂಥ ಆದಾಯನ ಕ್ಯಾಪಿಟಲ್ ಗೇನ್ ಅಂತ ಕರೀತಾರೆ. ಆಗಿದ್ಮೇಲೆ ಈ ಲೀಸ್ಗೆ ಅಂತ ಒಂದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅನ್ನು ಕೊಟ್ಟಿರ್ತಾರೆ ಅಂತ ಅನ್ಕೋಣ. ಯಾವುದೋ ಒಂದು ಲ್ಯಾಂಡು ಲೀಸ್ಗೆ ಅಂತ ಕೊಟ್ಟಿರ್ತಾರೆ. ಲೀಸ್ ಅಗ್ರಿಮೆಂಟ್ 5 ವರ್ಷ, 3 ವರ್ಷ, 10 ವರ್ಷ ಹಿಂಗೆ ಡೇಟ್ ಇರುತ್ತೆ, ಡ್ಯೂರೇಷನ್ ಇರುತ್ತೆ. ರೈಟ್, ಇವತ್ತು ಅಗ್ರಿಮೆಂಟ್ ಮಾಡಿ ಕೊಟ್ಟಿರ್ತಾರೆ. ರೈಟ್, ಇನ್ನು 5 ವರ್ಷ ರೈಟ್ ಬೇರೆಯವರ ಅದನ್ನು ಬಳಸ್ತಾ ಇರ್ತಾರೆ. ಅಂಥ ಟೈಮ್ನಲ್ಲಿ ಅಸೆಟ್ಸನ್ನು ಮಾರಂಗಿಲ್ಲ. ಆವಾಗ ಕ್ಯಾಪಿಟಲ್ ಗೇನ್ ಬರಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ರೈಟ್, ಒಂದು ಅಸೆಟ್ ಇರುತ್ತೆ, ಅಸೆಟ್ಸ್ನ ಲೀಸಿಗೆ ಕೊಟ್ಟಾದ್ಮೇಲೆ ಬೆಲೆ ಜಾಸ್ತಿ ಆಗಬಹುದು. ಆ ಬೆಲೆ ಜಾಸ್ತಿ ಆದಾಗ ಮಾರಕ್ಕಾಗಲ್ಲ, ಯಾಕೆಂದ್ರೆ ಲೀಸಿಗೆ ಕೊಟ್ಟಿರ್ತಾರೆ. ಇದನ್ನ ಮೇ ಲೂಸ್ ಕ್ಯಾಪಿಟಲ್ ಗೇನ್ ಅಂತ ಹೇಳೋದು. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಏನ್ ಹೇಳ್ತಾರೆ ನೋಡ್ರಿ, the cost of financing is generally higher than that debt financing. The cost of financing is generally higher than the debt financing. Lease financing ಅಂತ ತಗೊಂಡ್ರೆ, ಲೀಸ್ಗೋಸ್ಕರ ಲೀಸ್ ಹಾಕ್ಸ್ಕೊಳ್ಳೋಕ್ಕೋಸ್ಕರ ಲೋನ್ ಅಂತ ತಗೊಂಡ್ರೆ ರೈಟ್, ಕಾಸ್ಟ್ ಈಸ್ ಹೈಯರ್. ಕಾಸ್ಟ್ ಈಸ್ ಹೈಯರ್ ಅಂದರೆ ಅದಕ್ಕೆ ಬಡ್ಡಿ ಸ್ವಲ್ಪ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ ಅದರ್ ಟೈಪ್ ಆಫ್ ಡೆಟ್. ಬೇರೆ ಡೆಟ್ಗೆ ಕಂಪೇರ್ ಮಾಡಿದ್ರೆ ಈ ಡೆಟ್ಗೆ ಸ್ವಲ್ಪ ಬಡ್ಡಿ ಜಾಸ್ತಿ ಇರುತ್ತೆ. ರೈಟ್, ನಿಮಗೆ ಗೊತ್ತಿರ್ಬೋದು, ಬ್ಯಾಂಕಲ್ಲಿ ಲೋನ್ ಕೇಳಿದ್ರೆ ರೈಟ್, ಲೋನು ಬೇರೆ ಬೇರೆ ಥರ ಲೋನ್ ಸಿಕ್ಕತ್ತೆ. ಲೈಕ್ ಹೋಮ್ ಲೋನ್ ಅಂತ ಸಿಗುತ್ತೆ, ಕಾರ್ ಲೋನ್ ಅಂತ ಸಿಗುತ್ತೆ, ಪರ್ಸನಲ್ ಲೋನ್ ಅಂತ ಸಿಗುತ್ತೆ, ಎಜುಕೇಷನ್ ಲೋನ್ ಅಂತ ಸಿಗುತ್ತೆ. ಇವೆಲ್ಲದಕ್ಕೂ ಒಂದೊಂದು ತರಹದ ಡೆಟ್ಗಳಿಗೆ ಒಂದೊಂದು ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಅದೇ ಥರ ಇಲ್ಲಿ ಲೀಸ್ ಫೈನಾನ್ಸ್ ಅಂತ ತಗೊಂಡ್ರೆ ಅದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ಏನು ಹೇಳ್ತಾರೆ ನೋಡ್ರಿ, ಎ ಮ್ಯಾನುಫ್ಯಾಕ್ಚರರ್ ಅಂದರೆ ಲೆಸ್ಸಿ who wanted to discontinue business need to pay huge penalty to lessor for pre-closing of lease agreement. ಲೀಸ್ ಅಗ್ರಿಮೆಂಟ್ ಅಂತ ಹಾಕೊಂಡಿರ್ತಾರೆ ಲೀಸ್ಗೆ ಅಸೆಟ್ಸ್ ಅನ್ನ ತಗೊಳ್ಳುವಾಗ. ರೈಟ್, ಟೇಕ್ ಫಾರ್ ಎಕ್ಸಾಂಪಲ್, ನಿಮ್ಮದೇ ಒಂದು 5 ಎಕರೆ ಜಮೀನಿದೆ ಅಂತ ಅನ್ಕೊಳ್ಳಿ. ಆ 5 ಎಕರೆ ಜಮೀನನ್ನ ನಾನು ಲೀಸ್ಗೆ ಹಾಕಿಸ್ಕೊಳ್ತೀನಿ. ರೈಟ್, ನಾನು ಲೆಸ್ಸಿ, ನೀವು ಲೆಸ್ಸಾರು. ರೈಟ್, ಅಂತ ಟೈಮ್ನಲ್ಲಿ ಹೂ ವಾಂಟೆಡ್ ಟು ಡಿಸ್ಕಂಟಿನ್ಯೂ ಬಿಸ್ನೆಸ್,
ನನಗೆ ನಿಮ್ಮ ಜಮೀನು 5 ಎಕರೆ ಜಮೀನನ್ನ ಅಗ್ರಿಮೆಂಟ್ ಮಾಡಿಸ್ಕೊಂಡು ಅಥವಾ ಲೀಸ್ಗೆ ಹಾಕಿಸ್ಕೊಂಡು ಮ್ಯಾನುಫ್ಯಾಕ್ಚರಿಂಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿರ್ತೀನಿ. ಇಫ್ ಐ ಡಿಸ್ಕಂಟಿನ್ಯೂ ದ ಬಿಸ್ನೆಸ್, ಆ ಬಿಸ್ನೆಸ್ಸನ್ನು ಡಿಸ್ಕಂಟಿನ್ಯೂ ಮಾಡಬೇಕು ಅಂತ ಅಂದಾಗ, ನಿಮ್ಮ ಜೊತೆ 5 ವರ್ಷ ಅಗ್ರಿಮೆಂಟ್ ಹಾಕೊಂಡಿದ್ದೆ ಇಷ್ಟು ದುಡ್ಡು ಕೊಡೋದು ಅಂತ ಹೇಳಿ, 1 ವರ್ಷ ಆಗ್ತಿದ್ದಂಗೆ ಡಿಸ್ಕಂಟಿನ್ಯೂ ಮಾಡೋಣ ಅಂತ ಡಿಸೈಡ್ ಮಾಡಿದಾಗ, ರೈಟ್, ನೀವು ಸುಮ್ಮನೆ ಬಿಡಲ್ಲ, ಏನು ಮಾಡ್ತೀರಾ, ಪೆನಾಲ್ಟಿ ಕೇಳ್ತೀರಾ. ಅದನ್ನೇ ಇಲ್ಲಿ ಹೇಳ್ತೇನೆ ನೋಡಿ, ಬಿಸ್ನೆಸ್ ನೀಡ್ ಟು ಪೇ ಹ್ಯೂಜ್ ಪೆನಾಲ್ಟಿ. ನನ್ನ ಬಿಸ್ನೆಸ್ಸು ಅಥವಾ ನಾನು ನಿಮ್ಗಳಿಗೆ ಹ್ಯೂಜ್ ಪೆನಾಲ್ಟಿಯನ್ನು ಕಟ್ಕೊಡ್ಬೇಕು, ದಂಡ ಕಟ್ಕೊಡ್ಬೇಕು. ಯಾಕೆ? ಪ್ರೀ ಕ್ಲೋಸಿಂಗ್ ಆಫ್ ಲೀಸ್ ಅಗ್ರಿಮೆಂಟ್. ಲೀಸ್ ಅಗ್ರಿಮೆಂಟ್ ಪ್ರೀ ಕ್ಲೋಸಿಂಗ್ ಆಗಿದ್ದಕ್ಕೆ, ರೈಟ್. ಹಾಗಾದ್ರೆ ಒಂದು ಲೀಸ್ ಅಗ್ರಿಮೆಂಟ್ ಅಂತ ಮಾಡಿಸ್ಕೊಂಡಾಗ ಮಧ್ಯದಲ್ಲಿ ಬಿಟ್ಕೊಡಂಗಿಲ್ಲ, ಓನರು ಸಹ ಖಾಲಿ ಮಾಡಿ ಅಂತ ಹೇಳಂಗಿಲ್ಲ, ಲೀಸ್ಗೆ ಹಾಕ್ಸ್ಕೊಂಡ್ರು ಸಹ ಖಾಲಿ ಮಾಡಂಗಿಲ್ಲ. ಆ ಥರ ಸ್ಥಿತಿ ಬಂದ್ರೆ, ರೈಟ್, ಪೆನಾಲ್ಟಿ ಕಟ್ಕೊಡ್ಬೇಕಾಗುತ್ತೆ. 6th ಪಾಯಿಂಟ್ ಏನು ಹೇಳ್ತಾರೆ ನೋಡಿ, there is no exclusive law for regulating lease transactions. There is no exclusive law for regulating lease transaction. ಲೀಸ್ ಟ್ರಾನ್ಸಾಕ್ಷನ್ ಅನ್ನ ನೋಡ್ಕೊಳ್ಳೋದಕ್ಕೆ ಸಪರೇಟ್ ರೆಗ್ಯುಲೇಷನ್ಸ್ ಇಲ್ಲ, ರೆಗ್ಯುಲೇಟರಿ ಇನ್ಸ್ಟಿಟ್ಯೂಷನ್ ಎಕ್ಸ್ಕ್ಲೂಸಿವ್ ಆಗಿ ಇಲ್ಲ, ರೈಟ್. ಲೀಸನ್ನೇ ನೋಡ್ಕೊಳ್ತಕ್ಕಂಥ, ಲೀಸನ್ನೇ ಅಬ್ಸರ್ವ್ ಮಾಡ್ತಕ್ಕಂಥ, ಲೀಸ್ಗೆ ಸಂಬಂಧಪಟ್ಟಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡ್ತಕ್ಕಂಥ ಸಪರೇಟ್ ಲಾ ಇಲ್ಲ, ರೈಟ್. ಟೇಕ್ ಫಾರ್ ಎಕ್ಸಾಂಪಲ್ ಟ್ರಾಫಿಕ್ ಅಂತ ಹೇಳಿದ್ರೆ, ಟ್ರಾಫಿಕ್ ಅನ್ನ ನೋಡ್ಕೊಳ್ಳೋದಕ್ಕೆ ಟ್ರಾಫಿಕ್ ಪೊಲೀಸ್ನವರೇ ಸಪರೇಟ್ ಆಗಿದ್ದಾರೆ, ಅದು ಎಕ್ಸ್ಕ್ಲೂಸಿವ್ ಡಿಪಾರ್ಟ್ಮೆಂಟ್. ಕ್ರೈಮ್ ನಡೀತಿದೆ ಸೊಸೈಟಿನಲ್ಲಿ ಅಂದ್ರೆ, ಆ ಕ್ರೈಮ್ನ ನಿಲ್ಸೋದಕ್ಕೆ ನೋಡ್ಕೊಳ್ಳೋದಕ್ಕೆ ಗೋಸ್ಕರನೇ ಪೊಲೀಸ್ನವ್ರು ಇದಾರ. ಆದ್ರೆ ಈ ಲೀಸ್ ಅನ್ನ ನೋಡ್ಕೊಳ್ಳೋದಕ್ಕೆ ಎಕ್ಸ್ಕ್ಲೂಸಿವ್ ಲಾ ಇಲ್ಲ, ಎಕ್ಸ್ಕ್ಲೂಸಿವ್ ಪರ್ಸನಾಲಿಟೀಸ್ ಇಲ್ಲ ಯಾರು, ರೈಟ್. ದಿಸ್ ಆರ್ ಆಲ್ ದ ಲಿಮಿಟೇಷನ್ಸ್ ಆಫ್ ಲೀಸಿಂಗ್. ಅರ್ಥ ಆಯ್ತು ಅಂತ ಕೇಳ್ತೀನಿ.